I wish the team all the very best. ಇನ್ನೇನು ಹೇಳಕ್ಕಾಗುತ್ತೆ. I didn't know that ಸಂಜು ವೆಡ್ಸ್ ಗೀತಾ 2 ರಿಲೀಸ್ ಆಗ್ತಂತ ನಂಗೆ ಗೊತ್ತೇ ಇರಲಿಲ್ಲ. ವಿಂಟೇಜ್ ಮಂಗಳ. I just did it for myself actually. ಇದರ ನಡುವೆ ಮೇಡಮ್ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ ಜುಡಿಸ್ ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ದ್ಯಾಟ್ ವಿಲ್ ಟಾಕ್ ಅಬೌಟ್. ಒಂದು ನಿಮಿಷ ಕೊಟ್ಟೆ. ಇಟ್ಕೊಳ್ಳಿ. ಯಾರನ್ನ ಬೇಗ ಬೇಗ ನಂಬರ್ ಇಸ್ಕೊಳ್ಳೋಣ. ಫೋನ್ ನಂಬರಾ ಬೇಕಾಗಿದ್ದಾರೆ. ಚಿತ್ರದಲ್ಲಿ ತಮ್ಮ ಅನುಮತಿ ಇಲ್ಲದೆ ದೃಶ್ಯಗಳನ್ನ ಬಳಸಿಕೊಳ್ಳಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ನಟಿ ಆಗಮಿಸಿದ್ದಾರೆ. ಈ ಸಂಬಂಧ ರಮ್ಯಾ ಅವರು ಚಿತ್ರದಲ್ಲಿನ ತಮ್ಮ ದೃಶ್ಯಗಳನ್ನ ತೆಗೆದು ಏನಿಲ್ಲ ಹೇಳಕ್ಕೆ. ಮ್ಯಾಟರ್ ಇಸ್ ಸಬ್ ಜುಡಿಸ್, ಐ ಕಾಂಟ್ ಕಾಮೆಂಟ್. ಬೇರೆ ಏನಾದ್ರು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್. ಸೊ ಬೇರೆ ಎನಿಥಿಂಗ್ ಎಲ್ಸ್? ಹ್ಯಾಪಿ ನ್ಯೂ ಇಯರ್. ಪೊಲಿಟಿಕ್ಸ್ ನಥಿಂಗ್ ಫಾರ್ ನೌ. ಇಂಡಸ್ಟ್ರಿ ಬಗ್ಗೆ ಏನು ಹೇಳಿಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ UI ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಓಡ್ತಾ ಇದೆ ಅಂತ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ. ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಇನ್ನೇನು ಹೇಳಕ್ಕಾಗುತ್ತೆ. ಐ ಡಿಡ್ಂಟ್ ನೋ ದಟ್ ಸಂಜು ವೆಡ್ಸ್ ಗೀತಾ 2 ರಿಲೀಸ್ ಆಗ್ತಂತ ನಂಗೆ ಗೊತ್ತೇ ಇರಲಿಲ್ಲ. ಫಾರ್ ದೆಮ್ ಅಂಡ್ ವಿಂಟೇಜ್ ಮಂಗಳ. I just did it for myself actually. ಇದರ ನಡುವೆ ಮೇಡಮ್ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ ಜುಡಿಸ್ ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ದ್ಯಾಟ್ ವಿಲ್ ಟಾಕ್ ಅಬೌಟ್. ಒಂದು ನಿಮಿಷ ಕೊಟ್ಟೆ. ಇಟ್ಕೊಳ್ಳಿ. ಯಾರನ್ನ ಬೇಗ ಬೇಗ ನಂಬರ್ ಇಸ್ಕೊಳ್ಳೋಣ. ಫೋನ್ ನಂಬರಾ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ರಮ್ಯಾ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಟ್ರೇಲರ್ನಲ್ಲಿ ರಮ್ಯಾ ಅವರ ದೃಶ್ಯವನ್ನ ಬಳಸಿಕೊಳ್ಳಲಾಗಿತ್ತು ಅನ್ನುವಂತಹ ಆರೋಪ ಇತ್ತು. ಇವತ್ತು ಸಡನ್ ಆಗಿ ಕೋರ್ಟ್ ಅಲ್ಲಿ ಹಾಜರಾಗಿದ್ದಾರೆ. ಏನಾಯ್ತು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ. ಖಂಡಿತ ಮಾನಸ, ಈ ಒಂದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನುವ ಚಿತ್ರ ಏನಿತ್ತು, ಈ ಚಿತ್ರವನ್ನ ರಕ್ಷಿತ್ ಶೆಟ್ಟಿ ಅವರ ಒಡೆತನದ ಪರಂವಾ ಸ್ಟುಡಿಯೋಸ್ ಅನ್ನುವಂಥದ್ದು ಪ್ರೆಸೆಂಟ್ ಮಾಡಿತ್ತು. ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಪ್ರೊಮೋ ಶೂಟ್ ಹಾಗೂ ಇನ್ನಿತರ ಏನು ಪ್ರಮೋಷನ್ಸ್ ಇರುತ್ತೆ ಅದಕ್ಕಾಗಿ ಅತಿಥಿ ಪಾತ್ರದಲ್ಲಿ ರಮ್ಯಾ ಅವರು ನಟಿಸಿದ್ರು. ಆದ್ರೆ ದೃಶ್ಯಾವಳಿಗಳನ್ನ ಚಿತ್ರದಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನುವಂತ ವಿಚಾರವಾಗಿ ಈ ಹಿಂದೆ ಕೂಡ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು ರಮ್ಯಾ ಅವರು. ಆ ವಿಚಾರದಲ್ಲಿ ಏನು ಈ ಒಂದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನೋ ಚಿತ್ರ ಇತ್ತು, ಅದಕ್ಕೆ ಸಂಬಂಧಿಸಿದಂತೆ ಅದನ್ನ ರಿಲೀಸ್ ಮಾಡಲು ಅವಕಾಶ ಕೂಡ ಕೋರ್ಟ್ ನೀಡಿತ್ತು. ಆ ಒಂದು
ಕೇಸ್ಗೆ ಸಂಬಂಧಿಸಿದಂತೆ ಇವತ್ತು ಕೂಡ ವಿಚಾರಣೆ ನಡೀತು. ಅಂದ್ರೆ ರಮ್ಯಾ ಅವರನ್ನ ಕರೆಸಿ, ಅಂದ್ರೆ ನನ್ನ ಪ್ರೆಸೆನ್ಸ್ ಇರಬೇಕಾಗಿತ್ತು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ಈಗ ಮಾಧ್ಯಮದ ಮುಂದೆ ರಮ್ಯಾ ಅವರು ನೀಡಿರುವಂತದ್ದು. ಅಂದ್ರೆ ಕೆಲವು ಅಗ್ರಿಮೆಂಟ್ಸ್ ಏನಿತ್ತು, ಅಂದ್ರೆ ಅವರ ಮಧ್ಯೆ ಚಿತ್ರತಂಡ ಹಾಗೂ ರಮ್ಯಾ ಅವರ ನಡುವೆ ಆದಂತಹ ಅಗ್ರಿಮೆಂಟ್ಸ್ ಏನಿತ್ತು, ಆ ಕೆಲವು ದಾಖಲೆಗಳನ್ನ ತೆಗೆದುಕೊಂಡು ಬಂದು ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ಹಾಗಾಗಿ ಆ ಒಂದು ವಿಚಾರಣೆಗಾಗಿ ಅವರು ಈಗ ಒಂದು ಕಮರ್ಷಿಯಲ್ ಕೋರ್ಟ್ಗೆ ಆಗಮಿಸಿದ್ರು. ಇವತ್ತು ಆ ಒಂದು ಕೋರ್ಟ್ ನಲ್ಲಿ ಕೆಲವು ದಾಖಲೆಗಳನ್ನ ತೆಗೆದುಕೊಂಡು, ಅಂದ್ರೆ ಒರಿಜಿನಲ್ ದಾಖಲೆಗಳನ್ನ, ಅಗ್ರಿಮೆಂಟ್ಸ್ ಗಳನ್ನ ನೀವು 15ನೇ ತಾರೀಕು ಜನವರಿ 15ಕ್ಕೆ ಈ ಒಂದು ವಿಚಾರಣೆ ಮತ್ತೆ ಮುಂದೂಡುತ್ತೆ. ಅವತ್ತು ಬಂದು ಕೆಲವು ದಾಖಲೆಗಳನ್ನ ತೆಗೆದುಕೊಂಡು ಬಂದು ಮತ್ತೆ ಹಾಜರಾಗಬೇಕು ಅನ್ನೋಂಥ ಸೂಚನೆಯನ್ನ ಕೋರ್ಟ್ ನೀಡಿದೆ ಅಂತ ಈಗ ಸದ್ಯ ವಕೀಲರು ಕೂಡ ಹೇಳಿರುವಂತದ್ದು. ಹಾಗೆ ರಮ್ಯಾ ಅವರು ಎವಿಡೆನ್ಸ್ ಸಿಗಿತ್ತು ಸ್ಟೇಜ್ ಇವತ್ತು ಸ್ಟೇಜ್ ಎವಿಡೆನ್ಸ್ ಸಿಗಿತ್ತು. ಸರ್ ಇವತ್ತು ಸ್ಟೇಜ್ ಬಂದು ಫರ್ದರ್ ಎವಿಡೆನ್ಸ್ ಸಿಗಿತ್ತು. ಸೊ ಒಂದು ಅರ್ಜಿ ಹಾಕಿದ್ದಾರೆ, ಅರ್ಜಿ ಹಾಕಿ ಒರಿಜಿನಲ್ ಅಗ್ರಿಮೆಂಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತೇಳಿ ಮುಂದಿನ ಡೇಟ್ ಹೋಗಿದೆ. ಸೊ ನೆಕ್ಸ್ಟ್ ಡೇಟ್ ಅಲ್ಲಿ 15/1 ಕೊಟ್ಟಿದ್ದಾರೆ. ಸೊ ಅವತ್ತಿನ ದಿನ ಅರ್ಜಿ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಅವತ್ತಿನ ದಿನ ಅದ್ರ ಮೇಲೆ ಟ್ರಯಲ್ ಕಮೆನ್ಸ್ ಆಗುತ್ತೆ. ಸರ್ ಇವತ್ತು ಸಿನಿಮಾ ತಂಡ ಏನು ಬಂದಿಲ್ವಾ? ಇಲ್ಲ, ಸಿನಿಮಾ ತಂಡ ಪರವಾಗಿ ನಾವು ಅಪೇರ್ ಆಗಿದ್ದೀವಿ, ಸಿನಿಮಾ ತಂಡದವರೇ. ಏನಾಯ್ತು ಅಲ್ಲಿ? ಅಂದ್ರೆ ಈಗ ಅವ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋರು ನನ್ನ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಕ್ಕೋಸ್ಕರ ಒಂದು ಅರ್ಜಿ ಹಾಕಿದ್ದಾರೆ. ಅದ್ರ ಮೇಲೆ ಆರ್ಗ್ಯುಮೆಂಟ್ಸ್ ಆಗಿ ಅದ್ರ ಮೇಲೆ ಆರ್ಡರ್ಸ್ ಪಾಸ್ ಮಾಡ್ತಾರೆ. ಅಪೋಸಿಟ್ ಆಗಿ ಇದು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಈಗ ನಿಮ್ಮ ಹತ್ರನೂ ಏನಾದರೂ ನಮ್ಗೆ ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಯಾವ ಥರ. ನಿಮ್ಮ ಹತ್ರನೂ ಏನಾದರೂ ಅವರು ಇಲ್ಲ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಶೂಟ್ ಮಾಡೋದಕ್ಕೆ ಅಂತ? ಇಲ್ಲ, ಆ ಥರ ಏನು ನಮ್ಗಿನ್ನ ಹೇಳಿಲ್ಲ. ಅದು ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಧೀರಜ್. ಇವರು ವಿಶ್ವಾಸ, ಇವರು ದಿವಿನ್ ಅಂತ. I wish the team all the very best. ಇನ್ನೇನು ಹೇಳಕ್ಕಾಗುತ್ತೆ? I didn't know that ಸಂಜು ವೆಡ್ಸ್ ಗೀತಾ 2 ರಿಲೀಸ್ ಆಗ್ತಂತ ನಂಗೆ ಗೊತ್ತೇ ಇರಲಿಲ್ಲ. ತುಂಬಾ ತೆಮ್ಮ ಆಗಿದ್ದೀರಾ? ವಿಂಟೇಜ್ ಮಂಗಳ. I just did it for myself ಅಷ್ಟೇ. ಇದರ ನಡುವೆ ಮೇಡಮ್ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ದ್ಯಾಟ್ ವಿಲ್ ಟಾಕ್ ಅಬೌಟ್. ಒಂದು ನಿಮಿಷ ಕೊಡಿ. ಬೇಗ ಬೇಗ ನಂಬರ್ ಇಸ್ಕೊಳ್ಳೋಣ. ಫೋನ್ ನಂಬರಾ? ಇದನ್ನ ಕಿತ್ತಾಕಿ ಬೇಕಾಗಿದ್ದಾರೆ. ಚಿತ್ರದಲ್ಲಿ ತಮ್ಮ ಅನುಮತಿ ಇಲ್ಲದೆ ದೃಶ್ಯಗಳನ್ನ ಬಳಸಿಕೊಳ್ಳಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ನಟಿ ಆಗಮಿಸಿದ್ದಾರೆ. ಈ ಸಂಬಂಧ ರಮ್ಯಾ ಅವರು ಚಿತ್ರದಲ್ಲಿನ ತಮ್ಮ ದೃಶ್ಯಗಳನ್ನ ತೆಗೆದು ಹಾಕಿ ಏನಿಲ್ಲ ಹೇಳಕ್ಕೆ. ಮ್ಯಾಟರ್ ಇಸ್ ಸಬ್ ಜುಡಿಸ್, ಐ ಕಾಂಟ್ ಕಾಮೆಂಟ್. ಬೇರೆ ಏನಾದ್ರು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್. ಸೊ ಬೇರೆ ಎನಿಥಿಂಗ್ ಎಲ್ಸ್? ಹ್ಯಾಪಿ ನ್ಯೂ ಇಯರ್. ಪೊಲಿಟಿಕ್ಸ್ ನಥಿಂಗ್ ಫಾರ್ ನೌ. ಇಂಡಸ್ಟ್ರಿ ಬಗ್ಗೆ ಏನಾದರೂ ಹೇಳ್ತೀರಾ? ಇಂಡಸ್ಟ್ರಿ ಬಗ್ಗೆ ಏನು ಹೇಳಿಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ UI ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಓಡ್ತಾ ಇದೆ ಅಂತ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ? ಬರ್ತಾ ಇದೆ ಸಂಜು ಎಕ್ಸ್ಪೆಕ್ಟೇಷನ್ ಇತ್ತು. ಕಾಣಿಸಬಹುದು ಸಂಜು ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಇನ್ನೇನು ಹೇಳಕ್ಕಾಗುತ್ತೆ? ಐ ಡಿಡ್ಂಟ್ ನೋ ದಟ್ ಸಂಜು ವೆಡ್ಸ್ ಗೀತಾ 2 ರಿಲೀಸ್ ಆಗ್ತಂತ ನಂಗೆ ಗೊತ್ತೇ ಇರಲಿಲ್ಲ. ಫಾರ್ ದೆಮ್ ಅಂಡ್ ತುಂಬಾ ತೆಮ್ಮ ಆಗಿದ್ದೀರಾ? ವಿಂಟೇಜ್ ಮಂಗಳ. I just did it for myself ಅಷ್ಟೇ. ಇದರ ನಡುವೆ ಮೇಡಮ್
ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು, ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ ಜುಡಿಸ್ ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ದ್ಯಾಟ್ ವಿಲ್ ಟಾಕ್ ಅಬೌಟ್. ಒಂದು ನಿಮಿಷ ಕೊಡಿ. ಇಟ್ಕೊಳ್ಳಿ. ಯಾರಣ್ಣ ಬೇಗ ಬೇಗ ನಂಬರ್ ಇಸ್ಕೊಳ್ಳೋಣ. ಫೋನ್ ನಂಬರಾ? ಇದನ್ನ ಕಿತ್ತಾಕಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ರಮ್ಯಾ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಟ್ರೇಲರ್ನಲ್ಲಿ ರಮ್ಯಾ ಅವರ ದೃಶ್ಯವನ್ನ ಬಳಸಿಕೊಳ್ಳಲಾಗಿತ್ತು ಅನ್ನುವಂತಹ ಆರೋಪ ಇತ್ತು. ಇವತ್ತು ಸಡನ್ ಆಗಿ ಕೋರ್ಟ್ ಅಲ್ಲಿ ಹಾಜರಾಗಿದ್ದಾರೆ. ಏನಾಯ್ತು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ. ಖಂಡಿತ ಮಾನಸ, ಈ ಒಂದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನೋ ಚಿತ್ರ ಏನಿತ್ತು, ಈ ಚಿತ್ರವನ್ನ ರಕ್ಷಿತ್ ಶೆಟ್ಟಿ ಅವರ ಒಡೆತನದ ಪರಂವಾ ಸ್ಟುಡಿಯೋಸ್ ಅನ್ನುವಂಥದ್ದು ಪ್ರೆಸೆಂಟ್ ಮಾಡಿತ್ತು. ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಪ್ರೋಮೋ ಶೂಟ್ ಹಾಗೂ ಇನ್ನಿತರ ಏನು ಪ್ರಮೋಷನ್ಸ್ ಇರುತ್ತೆ ಅದಕ್ಕಾಗಿ ಅತಿಥಿ ಪಾತ್ರದಲ್ಲಿ ರಮ್ಯಾ ಅವರು ನಟಿಸಿದ್ರು. ಆದ್ರೆ ದೃಶ್ಯಾವಳಿಗಳನ್ನ ಚಿತ್ರದಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ಈ ಹಿಂದೆ ಕೂಡ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು ರಮ್ಯಾ ಅವರು. ಆ ವಿಚಾರದಲ್ಲಿ ಏನು ಈ ಒಂದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನೋ ಚಿತ್ರ ಇತ್ತು, ಅದಕ್ಕೆ ಸಂಬಂಧಿಸಿದಂತೆ ಅದನ್ನ ರಿಲೀಸ್ ಮಾಡಲು ಅವಕಾಶ ಕೂಡ ಕೋರ್ಟ್ ನೀಡಿತ್ತು. ಆ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಇವತ್ತು ಕೂಡ ವಿಚಾರಣೆ ನಡೀತು. ಅಂದ್ರೆ ರಮ್ಯಾ ಅವರನ್ನ ಕರೆಸಿ, ಅಂದ್ರೆ ನನ್ನ ಪ್ರೆಸೆನ್ಸ್ ಇರಬೇಕಾಗಿತ್ತು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ಈಗ ಮಾಧ್ಯಮದ ಮುಂದೆ ರಮ್ಯಾ ಅವರು ನೀಡಿರುವಂತದ್ದು. ಅಂದ್ರೆ ಕೆಲವು ಅಗ್ರಿಮೆಂಟ್ಸ್ ಏನಿತ್ತು, ಅಂದ್ರೆ ಅವರ ಮಧ್ಯೆ ಚಿತ್ರತಂಡ ಹಾಗೂ ರಮ್ಯಾ ಅವರ ನಡುವೆ ಆದಂತಹ ಅಗ್ರಿಮೆಂಟ್ಸ್ ಏನಿತ್ತು, ಆ ಕೆಲವು ದಾಖಲೆಗಳನ್ನ ತೆಗೆದುಕೊಂಡು ಬಂದು ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ಹಾಗಾಗಿ ಆ ಒಂದು ವಿಚಾರಣೆಗಾಗಿ ಅವರು ಈಗ ಒಂದು ಕಮರ್ಷಿಯಲ್ ಕೋರ್ಟ್ಗೆ ಆಗಮಿಸಿದ್ರು. ಇವತ್ತು ಆ ಒಂದು ಕೋರ್ಟ್ ನಲ್ಲಿ ಕೆಲವು ದಾಖಲೆಗಳನ್ನ ತೆಗೆದುಕೊಂಡು, ಅಂದ್ರೆ ಒರಿಜಿನಲ್ ದಾಖಲೆಗಳನ್ನ, ಅಗ್ರಿಮೆಂಟ್ಸ್ ಗಳನ್ನ ನೀವು 15ನೇ ತಾರೀಕು ಜನವರಿ 15ಕ್ಕೆ ಈ ಒಂದು ವಿಚಾರಣೆ ಮತ್ತೆ ಮುಂದೂಡುತ್ತೆ. ಅವತ್ತು ಬಂದು ಕೆಲವು ದಾಖಲೆಗಳನ್ನ ತೆಗೆದುಕೊಂಡು ಬಂದು ಮತ್ತೆ ಹಾಜರಾಗಬೇಕು ಅನ್ನೋಂಥ ಸೂಚನೆಯನ್ನ ಕೋರ್ಟ್ ನೀಡಿದೆ ಅಂತ ಈಗ ಸದ್ಯ ವಕೀಲರು ಕೂಡ ಹೇಳಿರುವಂತದ್ದು. ಹಾಗೆ ರಮ್ಯಾ ಅವರು ಎವಿಡೆನ್ಸ್ ಸಿಗಿತ್ತು ಸ್ಟೇಜ್ ಇವತ್ತು ಸ್ಟೇಜ್ ಎವಿಡೆನ್ಸ್ ಸಿಗಿತ್ತು. ಸರ್, ಇವತ್ತು ಸ್ಟೇಜ್ ಬಂದು ಫರ್ದರ್ ಎವಿಡೆನ್ಸ್ ಸಿಗಿತ್ತು. ಸೊ ಒಂದು ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕಿ ಒರಿಜಿನಲ್ ಅಗ್ರಿಮೆಂಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತೇಳಿ ಮುಂದಿನ ಡೇಟ್ ಹೋಗಿದೆ. ಸೊ ನೆಕ್ಸ್ಟ್ ಡೇಟಲ್ಲಿ 15/1 ಕೊಟ್ಟಿದ್ದಾರೆ. ಸೊ ಅವತ್ತಿನ ದಿನ ಅರ್ಜಿ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಅವತ್ತಿನ ದಿನ ಅದ್ರ ಮೇಲೆ ಟ್ರಯಲ್ ಕಮೆಂಟ್ಸ್ ಆಗುತ್ತೆ. ಸರ್, ಇವತ್ತು ಸಿನಿಮಾ ತಂಡ ಏನು ಬಂದಿಲ್ವಾ? ಇಲ್ಲ, ಸಿನಿಮಾ ತಂಡ ಪರವಾಗಿ ನಾವು ಅಪೇರ್ ಆಗಿದ್ದೀವಿ, ಸಿನಿಮಾ ತಂಡದವರೇ. ಏನಾಯ್ತು ಅಲ್ಲಿ? ಅಂದ್ರೆ ಈಗ ಅವ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋರು ನನ್ನ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಕ್ಕೋಸ್ಕರ ಒಂದು ಅರ್ಜಿ ಹಾಕಿದ್ದಾರೆ. ಅದ್ರ ಮೇಲೆ ಆರ್ಗ್ಯುಮೆಂಟ್ಸ್ ಆಗಿ ಅದ್ರ ಮೇಲೆ ಆರ್ಡರ್ಸ್ ಪಾಸ್ ಮಾಡ್ತಾರೆ. ಅಪೋಸಿಟ್ ಆಗಿ ಇದು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಈಗ ನಿಮ್ಮ ಹತ್ರನೂ ಏನಾದರೂ ನಮ್ಗೆ ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಯಾವ ಥರ. ನಿಮ್ಮ ಹತ್ರನೂ ಏನಾದರೂ ಅವರು ಇಲ್ಲ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಶೂಟ್ ಮಾಡೋದಕ್ಕೆ ಅಂತ? ಇಲ್ಲ, ಆ ಥರ ಏನು ನಮ್ಗಿನ್ನ ಹೇಳಿಲ್ಲ. ಅದು ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಧೀರಜ್. ಇವರು ವಿಶ್ವಾಸ, ಇವರು ದಿವಿನ್ನ.